ಅಮ್ಮು, ಬರೀ ನೀನ್ ರೋಸ್ ತಗೊಳೋದಲ್ಲ, ನೀನು ಅವ್ರಿಗೆ ಪ್ರಪೋಸ್ ಮಾಡ್ಬೇಕು. ಹೌದು ಹೌದು. ವಾಪಸ್ ಪ್ರಪೋಸ್ ಮಾಡ್ತಾಳೇನೆ. ಅವಳು ವಾಪಸ್ ಪ್ರಪೋಸ್ ಮಾಡಿದ್ರೆ ಹಳ್ಳಿಲೆ ಕೋಳಿಯಕ್ಕೆ ರೆಡಿಯಾಗಿದ್ದಾಳೆ ಅಂತ ಅರ್ಥ. ಹಾ, ಅಷ್ಟಾದ್ರೆ ಸಾಕು ಶೋಭಿ. ನನ್ನ ತಂಗಿನ ಜೀವನ ಪೂರ್ತಿ ಉರ್ಸೋದಕ್ಕೆ ಅಷ್ಟು ಸಾಕು ನನಗೆ. ನಿಮ್ಮ ನಿರ್ಧಾರನ ನಾನು ಒಪ್ಕೋತೀನಿ. ಐ ಆಕ್ಸೆಪ್ಟ್ ಇಟ್. ಏ ಸಾಲಲ್ಲ, ಐ ಲವ್ ಯು ಹೇಳಲೇಬೇಕು. ಅಮೃತ ಅವ್ರಿಗೆ ಸಂಕೋಚ ಇರಲಿ ಬಿಡಿ, ಅವ್ರು ನನಗೆ ಸಪ್ರೇಟಾಗಿ ಹೇಳ್ತಾರೆ. ಅಮ್ಮ, ಆರ್ ಯು ಓಕೆ? ಎಸ್ ಅತ್ತೆ, ಐ ಆಮ್ ಓಕೆ. ಯಾಕೆ ಕೇಳ್ತಿದ್ದೀರಾ ಅತ್ತೆ? ನನಗೆ ಗೊತ್ತು, ನೀನೇನೇ ಡಿಸಿಷನ್ ತೊಗೊಂಡಿದ್ರು ಯೋಚನೆ ಮಾಡಿರ್ತೀಯ ಅಂತ. ನನ್ನ ಅತ್ತೆ ಡಿಸಪಾಯಿಂಟ್ ಆಗೋ ಹಾಗೆ ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ತುಂಬ ಯೋಚನೆ ಮಾಡಿನೇ ನಾನು ನಿರ್ಧಾರ ತೊಗೊಂಡಿದ್ದೀನಿ ಅತ್ತೆ. ಮೇಷ್ಟ್ರ ಅದೃಷ್ಟ ಚೆನ್ನಾಗಿದೆ ಕಣಮ್ಮ. ಹುಡುಗಿ ಜೊತೆ ರಿಸೆಪ್ಷನ್ಗೆ ಬಂದು ಒಡವೆನೂ ತಗೊಂಡು ಹೋಗ್ತಾ ಇದ್ದಾರೆ. ಏನಾಯ್ತಪ್ಪ? ಆದಿ ತನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಏನೋ ಎಡವಟ್ ಮಾಡಿ ನನಗೆ ಲಕ್ಷ್ಮಿಗೆ ಈ ಮನೆಗೆ ಅವಮಾನ ಮಾಡಕ್ ಕೊಟ್ಟಿದ್ದಾನೆ. ಇವತ್ತು ಅವನೇನಾದ್ರೂ ಕೋತಿ ಆಟ ಆಡಿದ್ರೆ ಹೋಗೋದು ನಮ್ಮನೆ ಮರ್ಯಾದೆ. ಮನೆ ಮರ್ಯಾದೆ ಮುಖ್ಯ. ಆದಿ, ಲಕ್ಷ್ಮಿ, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಅಮ್ಮು, ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಏನಾಯಿತು? ಅಯ್ಯೋ ಓಕೆ. ಏನು ಮಾಡಕ್ಕೆ ಹೊರಟಿದ್ಯೋ ಆದಿ? ಅದು ಬೇಡ, ಬಿಟ್ಬಿಡು. ಬಿಟ್ಬಿಡು? ವಾಟ್ ಡು ಯು ಮೀನ್ ಅಮ್ಮು? ನೀನು ಈಗ ಸ್ಟೇಜ್ ಮೇಲೆ ಹೋಗಿ ಏನೋ ಮಾಡೋ ಪ್ಲ್ಯಾನ್ನಲ್ಲಿದೆಯಾ ಅಂತ ನನಗೆ ಗೊತ್ತು. ಆದರೆ ಅದರಿಂದ ಏನಾದರೂ ಪರವಾಗಿಲ್ಲ. ನೋಡಮ್ಮು, ಇಷ್ಟು ದಿನ ಬೇರೆಯವ್ರು ಮಾಡಿದ ಪ್ಲ್ಯಾನಲ್ಲಿ ನಾವಿಬ್ಬರು ಬಲಿಯಾಗಿ ಲೈಫ್ ಹಾಳು ಮಾಡ್ಕೊಂಡಿದ್ದು ಸಾಕಾಯ್ತು. ಇನ್ನಾದರೂ ನಮ್ಗೇನು ಬೇಕೋ ಅದನ್ನು ನಾವೇ ಡಿಸೈಡ್ ಮಾಡಿ ಮಾತಾಡಬೇಕು. ನೀನು ನಿನಗೆ ಬೇಕಾದ ಡಿಸಿಷನ್ಸ್ ತಗೋಬೇಡ ಅಂತ ನಾನು ನಿಂಗೆ ಹೇಳ್ತಿಲ್ಲ. ಆದರೆ ಅದರಿಂದ ಯಾರಿಗೂ ಅವಮಾನ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಈ ಮನೆ ಮಗ ನೀನು ಆದಿ. ಅಮ್ಮು ಪ್ಲೀಸ್, ನೀನು ಶುರು ಮಾಡಬೇಡ ಈಗ. ಇವ್ರುಗಳ ಮಾತೆಲ್ಲ ಕೇಳಿ ನನ್ನ ಲೈಫಲ್ಲಿ ಆ ರಾಕ್ಷಸಿ ಬಂದು ಒಕ್ಕಳಿಸ್ಕೊಂಡಿದ್ದಾಳೆ. ಇನ್ನು ನಿನ್ನ ಲೈಫು ಮೊದಲೇ ಹಾಳಾಗೋದು. ಅಣ್ಣ ತಂಗಿ ಇಬ್ಬರು ನಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಅಂತಲೇ ಬಂದರು ಅನಿಸುತ್ತೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಆ ಸಂಜೀವನ್ನ ಆದಿ ಶಟ್ ಅಪ್. ಲಕ್ಷ್ಮಿ, ಆದಿ ಎಲ್ಲಮ್ಮ? ಅದು ಇಲ್ಲೇ ಎಲ್ಲೋ ರೆಸ್ಟ್ ರೂಮ್ಗೆ ಹೋಗಿದ್ದಾನೆ ಅಜ್ಜಿ, ಬರ್ತಾನೆ. ಸಂಜೀವ್ ಅವ್ರ ಬಗ್ಗೆ ಮಾತಾಡಬೇಡ ಆದಿ. ಅಮ್ಮು ಏನಾಯ್ತಮ್ಮ?
ನೀನು ಇಷ್ಟು ಕೋಪ ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡಿಲ್ಲ. ಅವನಿಗೋಸ್ಕರ ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ ಅಮ್ಮ? ಸಂಜೀವ್ ಅವರು ಒಳ್ಳೆಯವರು ಆದಿ. ಏನು ಹೇಳ್ತಿದ್ಯಾ? ನಮ್ಮ ಥರಾನೇ ಅವ್ರ ಲೈಫ್ಗಳಲ್ಲೂ ನೋವಾಗಿದೆ. ನಾವು ಬೇರೆಯವ್ರ ಲೈಫ್ ಹಾಳು ಮಾಡಿ ಅದಕ್ಕೆ ಪರಿಹಾರ ಹುಡ್ಕೋಕೆ ಟ್ರೈ ಮಾಡ್ತಾ ನಾವು ಚೀಪ್ ಆಗ್ತಾ ಇದ್ದೀವಿ. ಆದರೆ ಅವರು ಅದೇ ಪರಿಹಾರ ನಮಗೆ ಕೊಟ್ಟು ದೊಡ್ಡವ್ರಾಗ್ತಿದ್ದಾರೆ. ಅಮ್ಮು, ನೀನು ಏನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಕಣೆ. ನನಗೆ ಡಿವೋರ್ಸ್ ಬೇಕು ಸಂಜೀವ್ ಅವರೇ. ವಾಟ್? ನೀನು ಡಿವೋರ್ಸ್ ಕೇಳಿದ್ಯಾ? ಅದಕ್ಕೆ ಅವ್ರೇನಂದ್ರು? ನಾನು ಒಪ್ಪಲ್ಲ ಅಮೃತ ಅವ್ರೆ. ನೀವು ಡಿವೋರ್ಸ್ ಕೊಟ್ಟರೆ ನಾನು ಒಪ್ಕೊತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಸಂಜೀವ್ ಅವರೇ, ನೀವು ಸೆನ್ಸಿಬಲ್ ಇದ್ದೀರಾ. ನನ್ನ ಇಮೋಷನ್ಸ್ ನಿಮಗೆ ಅರ್ಥ ಆಗುತ್ತೆ. ನನ್ನ ಡಿಸಿಷನ್ಸ್ನ ನೀವು ಗೌರವಿಸ್ತೀರಾ ಅಂತ ಅಂದ್ಕೊಂಡೆ. ನನಗೆ ನಿಮ್ಮ ಮೇಲೆ, ನಿಮ್ಮ ಕನಸು ಬಗ್ಗೆ, ನಿಮ್ಮ ಗುರಿ ಬಗ್ಗೆ ತುಂಬ ಗೌರವ ಇದೆ. ಹಾಗೆ ನಿಮ್ಮ ಮನೆ ಮರ್ಯಾದೆ, ತಾತನ ಮೇಲೂ ಅಷ್ಟೇ ಗೌರವ ಇದೆ. ಆದರೆ ಡಿಸಿಷನ್ ತಗೋಬೇಕಾಗಿರೋದು ನೀವಲ್ಲ. ನಿಮ್ಮ ಮನೇಲಿ ಎಲ್ಲರೂ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತು. ತಾತಾಜಿಗೆ ನೀವಂದ್ರೆ ಪ್ರಾಣ. ನೀವಿಂಥ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ಬೇಡ. ಇದರಿಂದ ಯಾರಿಗೂ ನೋವಾಗೋದು ಬೇಡ. ಧರ್ಮರಾಜ್ ಮೊಮ್ಮಗಳು ಡಿವೋರ್ಸ್ ಪೇಪರ್ಸ್ ಕೊಟ್ಲಂತೆ ಅಂತ ತಾತನ ಮನ್ಸಿಗೆ ನೋವಾಗೋ ಥರ ಯಾರೂ ಮಾತಾಡಬಾರ್ದು. ಯಾರಿಂದನೋ ನಿಮ್ಮ ತಂದೆ ಮಾತು ಕೇಳೋ ಹಾಗಾಗಬಾರ್ದು. ನೀವು ಡಿವೋರ್ಸ್ ಕೇಳೋದು ಬೇಡ, ನಾನೇ ಕೇಳ್ತೀನಿ. ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲರ ಹತ್ರ ನಾನೇ ಹೇಳ್ತೀನಿ. ನೀವು ಯಾವತ್ತೂ ಯಾರಿಗೂ ಕೆಟ್ಟವರಾಗಿ ಕಾಣಬಾರ್ದು ಅಮೃತ ಅವರು. ಮುಖ್ಯವಾಗಿ ನಿಮ್ಮನೆಯವ್ರಿಗೆ. ಕ್ಷಮಿಸಿ, ಆದರೆ ನನಗೊಂದು ಸಹಾಯ ಮಾಡ್ತೀರಾ? ಇದನ್ನು ಈಗಲೇ ಎಲ್ಲರ ಮುಂದೆ ಹೋಗಿ ಹೇಳಿದ್ರೆ ಎಲ್ಲರೂ ತುಂಬ ನೊಂದ್ಕೊತಾರೆ. ತಾತ ಪಾಪ ನಮ್ಮಿಬ್ಬರ ಬಗ್ಗೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗೂ ನೋಯಿಸೋದು ಬೇಡ. ಹೇಗೋ ಕಾನೂನು ಪ್ರಕಾರನೂ ಡಿವೋರ್ಸ್ ಕೇಳಿದ್ರೆ 6 ತಿಂಗಳು ಸಮಯ ಕೊಡ್ತಾರಲ್ವಾ?